16ನೇ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇಂದು ಕೊನೆಗೊಳ್ತಾ ಇದೆ. ಇವತ್ತು ಅದ್ರ ಬಗ್ಗೆ ಮಾತಾಡೋಕ್ಕೆ ನಾಗೇಂದ್ರ ಅರಸ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ನಮಸ್ತೆ. ನಮಸ್ತೆ. ಸರ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಸರ್, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇವತ್ತು ಕೊನೆಗೊಳ್ತಾ ಇದೆ. ನೀವು ಎಷ್ಟು ದಿನದಿಂದ ಬರ್ತಿದ್ರಿ? ಹೇಗೆ ಅನಿಸ್ತು ಫಿಲಮ್ ಫೆಸ್ಟಿವಲ್ ನಿಮಗೆ? ನಾನು ಒಂದಿನ ಬಿಟ್ಟು ಒಂದಿನ ಮಾತ್ರ ಬರೋಕ್ಕಾಗಿರಲಿಲ್ಲ, ಶೂಟ್ ಇತ್ತು. ಪ್ರತಿದಿನ ಬರ್ತಾಯಿದ್ದೀನಿ, ನೋಡ್ತಾ ಇದ್ದೀನಿ. ಕೆಲವು ಸಿನಿಮಾಗಳು ಚೆನ್ನಾಗಿದ್ದಾವೆ, ಕೆಲವೊಂದು ಮಾಮೂಲಿ ಗೊತ್ತಲ್ಲ, ಎಲ್ಲನೂ ಎಲ್ರಿಗೂ ಇಷ್ಟ ಆಗಲೇಬೇಕು ಅನ್ನೋದಿಲ್ಲ. ಕೆಲವು ಸಿನಿಮಾಗಳು ಚೆನ್ನಾಗಿದ್ವು, ಬಟ್ ಇನ್ನು ಕೆಲವು ಓಕೆ. ಸರ್, ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಲ್ಲಿ ಕನ್ನಡ ಮಾತ್ರ ಅಲ್ಲದೆ ಬೇರೆ ಬೇರೆ ಭಾಷೆಗಳಿಂದ, ಬೇರೆ ಬೇರೆ ನಗರಗಳಿಂದ, ದೇಶ ವಿದೇಶಗಳಿಂದ ಕೂಡ ಸ್ಕ್ರೀನಿಂಗ್ ಆಗುವಂಥದ್ದು ಮೂವಿಗಳು. ಅದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ? ಚೆನ್ನಾಗಿದೆ ನಿಜವಲ್ಲೂ. ಆ್ಯಕ್ಚುಲಿ ಈ ಥರ ಫೆಸ್ಟಿವಲ್ಗೆ ಏನಂದರೆ, ಕೆಲವು ಸಿನಿಮಾಗಳು ನಾವು ನೋಡೋಕ್ಕೆ ನಮಗೆ ಸಿಗದೇ ಇರುವಂಥದ್ದು ಕೆಲವು ಪ್ಲ್ಯಾಟ್ಫಾರ್ಮ್ಸಲ್ಲಿ ಸಿಗೋದಿಲ್ಲ, ಕೆಲವು ಯೂಟ್ಯೂಬಲ್ಲೂ ಕೆಲವೊಂದು ಸಿಗೋದಿಲ್ಲ. ಅಂಥ ಸಿನಿಮಾಗಳು ನಾವು ಈ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ನೋಡ್ತೀವಿ. ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನ ಮುಂದಿನ ದಿನಗಳಲ್ಲಿ ತರಲಿ ಅಂತ ಕೇಳ್ಕೊತೀನಿ. ಸರ್, ನಿಮಗೆ ಯಾವ ಮೂವಿ ಎಲ್ಲ ಇಷ್ಟ ಆಯಿತು? ಎಷ್ಟು ಮೂವಿನ ನೋಡಿರ್ಬೋದು ನೀವು ಅಂತ? ಡೈಲಿ ಒಂದು 3 ಸಿನಿಮಾ ನೋಡ್ತಾಯಿದ್ವಿ, ಅಂದರೆ ಕಂಪ್ಲೀಟಾಗಿ 3 ಸಿನಿಮಾ ನೋಡ್ತಾಯಿದ್ವಿ. ಇನ್ನು ಕೆಲವು ಸ್ವಲ್ಪ ನಮಗೆ ಏನೋ ಬೋರಿಂಗ್ ಆದಾಗ ಅರ್ಧಕ್ಕೆ ಬಂದ್ಬಿಡ್ತಾಯಿದ್ವಿ. ಬಟ್ ಫ್ರೆಂಚ್ದು ಒಂದು ಸಿನಿಮಾ ಚೆನ್ನಾಗಿತ್ತು. ಆಮೇಲೆ ಕನ್ನಡದಲ್ಲಿ ವೆಂಕ್ಯ ಅಂತ ಒಂದು ಸಿನಿಮಾ ನೋಡಿದೆ, ಸಾಗರ್ ಪುರಾಣಿಕ್ ನಿರ್ದೇಶನ, ಅದು ತುಂಬ ಚೆನ್ನಾಗಿತ್ತು. ಇದಾವೆ ಒಂದಷ್ಟು ಸಿನಿಮಾಗಳು ಇಷ್ಟನೂ ಆಯಿತು, ಕೆಲವೊಂದು ಇಷ್ಟನೂ ಆಗಿಲ್ಲ, ಆ ಥರ. ಸರ್, ನೀವು ನಿನ್ನೆ ಬಜೆಟಲ್ಲಿ ಕೇಳಿರ್ಬೋದು, ಮಲ್ಟಿಫ್ಲಿಕ್ಸ್ ಮತ್ತು ಸಿಂಗಲ್ ಸ್ಕ್ರೀನ್ಗಳಿಗೆ ಒಂದಿಷ್ಟು ದರ ಅಂತ ನಿಗದಿ ಮಾಡಿರುವಂಥದ್ದು ಸರ್ಕಾರ. ಅದ್ರ ಬಗ್ಗೆ ಮಾತಾಡೋದಿದ್ರೆ ಏನು ಮಾತಾಡ್ತೀರಾ ಸರ್? ಅದನ್ನು ವೆಲ್ಕಮ್ ಮಾಡ್ತೀವಿ ನಮ್ಮ ಇಂಡಸ್ಟ್ರಿ ಕಡೆಯಿಂದ. ಇನ್ನೊಂದೇನೆಂದರೆ, ಅದರಲ್ಲಿ ನಾವು ಹೊರಗಡೆ ರಾಜ್ಯದಲ್ಲಿ, ಈಗ ತಮಿಳ್ನಾಡಲ್ಲಿ, ಆಂಧ್ರದಲ್ಲಿ ಇನ್ನೂ ಕಡಿಮೆ ಇದೆ ಆ್ಯಕ್ಚುಲಿ. ಯಾಕಂದರೆ ನಾವು ಅಲ್ಲಿ ಕೆಲಸ ಮಾಡ್ತಾ ಇರ್ತೀವಲ್ಲ, ಸಿನಿಮಾ ವರ್ಕ್ ಅಂತ ಹೋದಾಗ ಅಲ್ಲಿ ಫ್ರೀ ಟೈಮಲ್ಲಿ ನೋಡ್ತಾ ಇರ್ತೀವಿ. ಮಾಲ್ಗಳಲ್ಲೆಲ್ಲ ಕಡಿಮೆ ಇದೆ. ಆಮೇಲೆ ಅಲ್ಲಿ ಈ ಪಾಪ್ಕಾರ್ನ್ ಆಗಲಿ, ಪೆಪ್ಸಿ ಆಗಲಿ, ಆಮೇಲೆ ಪಾರ್ಕಿಂಗ್ ಲಾಟ್ ಆಗಲಿ ಎಲ್ಲ ಕಡಿಮೆ ಇದೆ. ಯಾಕಂದರೆ ಕಡಿಮೆ ಇದ್ದಾಗ, ಟಿಕೆಟ್ ರೇಟ್ಸ್ ಕಡಿಮೆ ಇದ್ದಾಗ ಜನಗಳು ಜಾಸ್ತಿ ಬರ್ತಾರೆ. ಇಲ್ಲಿ ತುಂಬ ಹೈ ರೇಟ್ಸ್ ಇದ್ದಾಗ ಈ ಮಿಡಲ್ ಕ್ಲಾಸ್ ಬರೋದು ಕಷ್ಟ. ಯಾಕಂದರೆ ಯೋಚನೆ ಮಾಡ್ತಾರೆ, ಒಂದು ಫ್ಯಾಮಿಲಿ ಬರಬೇಕು ಒಂದು ಸಿನಿಮಾ ನೋಡೋಕ್ಕೆ, ಎಂಟರ್ಟೈನ್ಮೆಂಟ್ಗೆ ಅಂದರೆ ಮಿನಿಮಮ್ ಒಂದು 2,000ವರೆಗೂ ಖರ್ಚಾಗ್ಬಿಡುತ್ತೆ. ಅದೇ 2,000 ಅವ್ರಿಗೆ ದೊಡ್ಡದೇ ಇರುತ್ತೆ. ಆ ರೀತಿ ಅದೊಂಚೂರು ಕಷ್ಟ ಆಗುತ್ತೆ ಅವ್ರುಗಳಿಗೆ. ಅದನ್ನೊಂದು ಇನ್ನೂ ಒಂಚೂರು ಕಡಿಮೆ. ಈಗ ತಮಿಳ್ನಾಡಲ್ಲಿ, ಆಮೇಲೆ ಕೇರಳದಲ್ಲೂ ಕೂಡ ಹಂಗೆ ಇದೆ, ಆಂಧ್ರದಲ್ಲೂ ಅದೇ ಥರ ಇದೆ, ಕಡಿಮೆ. ಆ ಥರ ತಂದರೆ ಬಹುಶಃ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಚಿತ್ರ ನೋಡ್ತಾರೆ ಅಂತ ಅನ್ಕೊತೀನಿ. ಬಟ್ ಸಿನಿಮಾನೂ ಕೂಡ ಚೆನ್ನಾಗಿರಬೇಕು, ಮೇಯ್ನ್ ಥಿಂಗು, ಅದೂ ಮೇಯ್ನ್ ಪಾಯಿಂಟ್ ಆಗುತ್ತೆ. ಸಿನಿಮಾಗಳು ಚೆನ್ನಾಗಿ ಬರ್ತಿಲ್ಲ ಅಂದಾಗ ಆಬ್ವಿಯಸ್ಲಿ ಆಡಿಯನ್ಸು ಅಷ್ಟು ಒಲವು ತೋರಿಸೋದಿಲ್ಲ. ಸರ್, ಈ ಹಿಂದೆ ಇದೇ ಸರ್ಕಾರ ಕೂಡ ಹಿಂದೆ ಇಂಪ್ಲಿಮೆಂಟ್ ಮಾಡಿತ್ತು ಈ ಕಾನೂನನ್ನು. ಈಗ ಮತ್ತೆ ಇಂಪ್ಲಿಮೆಂಟ್ ಆಗುತ್ತಾ ಏನು ಅಂತ? ಅದು ಸರ್ಕಾರನೇ ಕೇಳಬೇಕು, ನಮಗೆ ಗೊತ್ತಿಲ್ಲ. ನಾವು ಚಿತ್ರರಂಗದಲ್ಲಿ ಕೆಲಸ ಮಾಡೋರು ಅಷ್ಟೇ. ಆಮೇಲೆ ನಮಗೆ ಈ ಪೊಲಿಟಿಕ್ಸು ಇವು ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಇನ್ನೇನು ಮಾಡಿತ್ತು, ಬಟ್ ಗೊತ್ತಿಲ್ಲ, ಅದು ನಮಗೆ ಗೊತ್ತಿಲ್ಲ, ಅದು ಸರ್ಕಾರನೇ ಕೇಳಬೇಕು. ಓಕೆ ಸರ್, ಮತ್ತೊಂದು ಸ್ಟಾರ್ ನಟ ನಟಿಯರು ಬಂದಿಲ್ಲ ಫೆಸ್ಟಿಗೆ ಅಂತ ಒಂದು ಎಲ್ಲರೂ ಮಾತಾಡ್ತಿರುವಂಥದ್ದು, ನಿಮ್ಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ? ಅದು ಬರೋದು ಬಿಡೋದು ಅದು ಅವರವರ ಪರ್ಸನಲ್ ಇರುತ್ತೆ. ಕೆಲವೊಂದು ಅವರು ಯಾವುದೋ ಬ್ಯುಸಿಲಿ ಇರ್ತಾರೋ ಏನೋ ಗೊತ್ತಿಲ್ಲ. ಆಮೇಲೆ ನಾನು ಕಂಡಂಗೆ ಅದೇ ದಿನ ಹಂಪಿಯಲ್ಲೂ ಕೂಡ ಹಂಪಿ ಉತ್ಸವ ಇತ್ತು. ಬಹುಶಃ ಅದನ್ನು ಸರ್ಕಾರದಿಂದನೇ ಮಾಡಿರೋದು ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲ ಆರ್ಟಿಸ್ಟ್ ಅಲ್ಲೂ ಇದ್ದರು, ತುಂಬ ಜನ ಆರ್ಟಿಸ್ಟ್ ಅಲ್ಲಿದ್ದರು. ಒಂದೇ ದಿನ 2 ಕಾರ್ಯಕ್ರಮ ಇಟ್ಟಾಗ ಆಬ್ವಿಯಸ್ಲಿ ಡಿವೈಡ್ ಆಗೇ ಆಗುತ್ತೆ. ತುಂಬ ಜನ ಅಲ್ಲಿರೋ ಕಾರಣದಿಂದ ಬಹುಶಃ ಇಲ್ಲಿ ಈಗ ಒಂದೇ ಕಡೆ 2 ಡಬಲ್ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ವಲ್ಲ. ಸಿನಿಮಾದಲ್ಲಷ್ಟೇ ಡಬಲ್ ಆ್ಯಕ್ಟಿಂಗ್ ಮಾಡ್ಬೋದು, ಬಟ್ ಫಂಕ್ಷನ್ಸಲ್ಲಿ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ಆಲ್ಟರ್ನೇಟ್ ಡೇಸ್ ಥರನೋ, ಅಥವಾ ಒಂದು 2 ದಿನ ಗ್ಯಾಪ್ ಬಿಟ್ಟು, ಅಥವಾ ಅದ್ರ ಮುಂಚೆನೋ ಏನೋ ಥರ ಇದ್ದಿದ್ದರೆ ಬಹುಶಃ ಬಂದಿರೋರು ಅನಿಸುತ್ತೆ. ಅದೇ ನಾನು ಅದನ್ನು ಇದ್ರ ಬಗ್ಗೆ ಹೇಳೋಷ್ಟು ದೊಡ್ಡ ವ್ಯಕ್ತಿ ಅಂತೂ ಅಲ್ಲ, ಬಟ್ ಅದಕ್ಕೆ ಅಂತ ರಿಯಾಕ್ಟ್ ಮಾಡಿರೋರು ಭಾಳಷ್ಟು ಜನ ಇದ್ದಾರೆ. ಅವ್ರವ್ರ ಯಾರನ್ನೂ ಇಲ್ಲಿ ಬಲವಂತವಾಗಿ ಮಾಡೋವಂಥದ್ದಲ್ಲ, ಬಟ್ ಅವ್ರು ಹೇಳಿರೋದು ಒಂದು ರೀತಿ ಕರೆಕ್ಟು ಇದೆ. ಬಟ್ ಕೆಲವೊಂದು ಭಾಷಾ ಪ್ರಯೋಗಗಳು ಕೂಡ
ಒಂಚೂರು ಹರ್ಟ್ ಆಗೋ ಥರ ಇರುತ್ತೆ ಇಂಡಸ್ಟ್ರಿಗೆ. ಹಾಗಾಗಿ ಆ ಪದ ಬಳಕೆಯಲ್ಲಿ ಒಂಚೂರು ಕಂಟ್ರೋಲ್ ಆಗಿಲ್ಲ. ಬೇಸರ ಆಯ್ತಾ ಇಲ್ಲ ನಾವು ತಗೋತೀವಿ ಪರವಾಗಿಲ್ಲ ಅಂತ ಹೇಳಿ ಅವತ್ತು ಉದ್ಘಾಟನೆ ದಿನ ಉಪಮುಖ್ಯಮಂತ್ರಿಗಳು ಒಂದು ಮಾತನ್ನ ಹೇಳಿದ್ರು. ಹೌದೌದು, ಖಂಡಿತ ಇಂಡಸ್ಟ್ರಿಗಂತೂ ಬೇಸರ ಆಗಿದೆ ಅದು. ಬಟ್ ಯಾರೇ ವ್ಯಕ್ತಿಗಳಿಗಾಗಲಿ ಒಂದು ಹೇಳೋ ರೀತಿ ಹೇಳಿದ್ರೆ ಅದು ತಲುಪುತ್ತೆ. ಈ ರೀತಿ ಹೇಳಿದಾಗ ಏನಾಗುತ್ತೆ, ಸುಮ್ಮನೆ ಗ್ರಜ್ ಬೆಳೆಯುತ್ತೆ, ಮನಸ್ತಾಪಗಳು ಅವು ಇವು. ಆಮೇಲೆ ಒಂದು ಫೈನ್ ಡೇ ಎಲ್ಲರೂ ಸಿಕ್ಕಿದಾಗ ಮಾಮೂಲಿ ಆಗೇ ಆಗ್ತಾರೆ. ಬಟ್ ಆ ಒಂದು ಹೀಟ್ ಇರೋವರೆಗೂ ಒಂಚೂರು ಬೇಜಾರಿದ್ದೇ ಇರುತ್ತೆ. ಆಮೇಲೆ ನಾರ್ಮಲ್ ಕಂಡೀಷನಲ್ಲಿರುತ್ತೆ. ಮತ್ತೆ ದರ್ಶನ್ ಸರ್ನ ಏನಾದರೂ ಮೀಟ್ ಮಾಡಿದ್ರಾ? ಇಲ್ಲ ಇನ್ನೂ ಮೀಟ್ ಮಾಡಿಲ್ಲ. ಯಾಕಂದರೆ ಅವರು ಸ್ವಲ್ಪ ಟಯರ್ಡಲ್ಲಿ ಇರ್ತಾರಲ್ಲ, ನಾನು ಬಲವಂತ ಅಷ್ಟು ಮಾಡಲಿಲ್ಲ. ದಿನಕರ್ಗೂ ಹೇಳಿದ್ದೆ ಈ ಥರ ಮೀಟ್ ಮಾಡಬೇಕಣೋ ಅಂತ. ಅದಕ್ಕೆ ಅಣ್ಣಂಗೆ ಹೇಳಿದ್ದೀನಿ, ಒಂದು ದಿನ ಹೇಳ್ತೀನಿ ಮಗ, ಒಂಚೂರು ರೆಸ್ಟಲ್ಲಿದ್ದಾರಲ್ಲ. ಯಾಕಂದ್ರೆ ನಾವು ಡಿಸ್ಟರ್ಬ್ ಮಾಡೋದು ನಮಗೂ ಅಷ್ಟು ಡಿಸ್ಟರ್ಬ್ ಮಾಡಬಾರ್ದು ಪಾಪ. ಅವ್ರು ಯಾವುದೋ ಒಂದು ಇದರಲ್ಲಿ ಇರ್ತಾರೆ. ನೋಡೋಣ ಯಾವಾಗ ಹೇಳ್ತಾರೋ ಅವಾಗ ಹೋಗಿ ಒಂದ್ಸರಿ ಮೀಟ್ ಮಾಡಿ. ಮುಂದೆ ಸಿನಿಮಾ ಮಾಡೋಗಳ ಪ್ಲಾನ್ ಏನಾದರೂ ಇದೆಯಾ? ಯಾಕಂದರೆ ಅಡ್ವಾನ್ಸ್ ಎಲ್ಲ ರಿಟರ್ನ್ ಮಾಡಿದ್ದಾರೆ ಅಂತ ಸುದ್ದಿ ಬಂದಿರೋದು. ಇಲ್ಲ, ಮೂರು ಪ್ರೊಡ್ಯೂಸರ್ ಅಡ್ವಾನ್ಸ್ ಮಾಡಿದಾರಲ್ಲ ಈಗ. ಯಾವುದೋ ಒಂದು ಸಿನಿಮಾ ಅಷ್ಟೇ ರಿಟರ್ನ್, ಅದನ್ನು ಅವರು ರೀಸನು ಕೂಡ ಕೊಟ್ಟಿದ್ದಾರೆ. ಬಟ್ ಅದು ನಿಮಗೂ ಗೊತ್ತಿರುತ್ತೆ, ಕೆಲವೊಮ್ಮೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡ್ಯಾದಲ್ಲಿ ಒಂದೇನೋ ಅಂದಾಗ ಅದು ಬೇರೆ ರೀತಿ ಪೋಟ್ರೆ ಆಗೋದು ಮಾಮೂಲಿ. ಅದು ಏನು ಮಾಡೋಕ್ಕಾಗಲ್ಲ. ಯಾವುದು ಸತ್ಯ ಅನ್ನೋದಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ, ಕೆಲವರು ಗೊತ್ತಿರುತ್ತೆ ಅಷ್ಟೇ. ಸರ್, ಕೊನೆಯ ದಿನ ಇವತ್ತು ಫೆಸ್ಟಿವಲ್ ಬಗ್ಗೆ ಹೇಳೋದಿದ್ರೆ ಇನ್ನೇನು ಹೇಳ್ತೀರಾ ಕೊನೆಯದಾಗಿ? ಕೊನೆಯಾಗೆ ಹೋಗಬೇಕು. ನೆಕ್ಸ್ಟ್ ವರ್ಷ ಕಾಯಬೇಕು. ಬಟ್ ನೆಕ್ಸ್ಟ್ ವರ್ಷ ಒಳ್ಳೊಳ್ಳೆ ಚಿತ್ರಗಳು ಬರಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಒಳ್ಳೆ ಚಿತ್ರಗಳನ್ನ ಆಯ್ಕೆ ಮಾಡಿ ಅಂತಲೂ ಒಂದು ಈ ಮುಖಾಂತರ ಕೇಳ್ಕೊತೀನಿ. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.